ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 50 ಟೆಸ್ಟ್ 50 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 49 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಆ್ಯಂಡ್ PC ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ: ಎಲ್ಲಿ ಹಾಗೂ ಯಾವಾಗ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ಜರುಗಿತು ಹಾಗೂ ಈ ಅಧಿವೇಶನದ ಪ್ರಥಮ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಪೂನಾ 1885 WC ಬ್ಯಾನರ್ಜಿ, ಮುಂಬೈ 1885 WC ಬ್ಯಾನರ್ಜಿ, ಮುಂಬೈ 1885 AO ಹ್ಯೂಮ್, ಪೂನಾ 1885 ಸುರೇಂದ್ರನಾಥ್ ಬ್ಯಾನರ್ಜಿ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಆಗುತ್ತೆ. ಸೊ ಮುಂಬೈಯಲ್ಲಿ ನಡೆಯುತ್ತೆ, 1885ರಲ್ಲಿ ನಡೆಯುತ್ತೆ. WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅಲ್ವಾ, ಅದು 1885ರಲ್ಲಿ AO ಹ್ಯೂಮ್, ಸೊ AO ಹ್ಯೂಮರ ಒಂದು ಸಲಹೆಯ ಮೇರೆಗೆ ಸ್ಥಾಪನೆಯಾಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಬ್ರಿಟಿಷ್ ವೈಸ್ರಾಯ್ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಬಹುದು. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸೊ ಲಾರ್ಡ್ ಡಫರಿನ್ ವೈಸ್ರಾಯ್ ಆಗಿರ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆದಾಗ ಲಾರ್ಡ್ ಡಫರಿನ್ ಬ್ರಿಟಿಷ್ ವೈಸ್ರಾಯ್ ಆಗಿದ್ರು. ಹಾಗೂ ಮೊದಲ ಅಧಿವೇಶನ ಏನು ಮುಂಬೈಯಲ್ಲಿ ನಡೆಯುತ್ತಲ್ವಾ, ಮೊದಲ ಅಧಿವೇಶನದಲ್ಲಿ 72 ಜನ ಭಾಗವಹಿಸಿರ್ತಾರೆ. ಸೊ ಹಲವಾರು ಬಾರಿ ಈ ಪ್ರಶ್ನೆ ಬಂದಿದೆ. ಸೊ ಇದು ಸ್ಟ್ಯಾಟಿಕ್ ಪಾರ್ಟ್ ಆಗಿರುತ್ತೆ, ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. 72 ಜನ ಭಾಗವಹಿಸಿರ್ತಾರೆ. ಮೊದಲ ಅಧಿವೇಶನ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಪಾಠಶಾಲೆಯಲ್ಲಿ ನಡೆಯುತ್ತೆ. ಸೊ 1885ರಲ್ಲಿ ನಡೆಯುತ್ತೆ. ಸೊ ಹಾಗೆ ಗಾಂಧೀಜಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು 1924ರಲ್ಲಿ ನಡೆಯುತ್ತೆ. ಸೊ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರುತ್ತೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಕಂಡವುಗಳಲ್ಲಿ ಯಾವುದು ಪ್ರಾಗೈತಿಹಾಸಿಕ ಅವಧಿಗೆ ಸಂಬಂಧಿಸಿದಂತೆ ಸರಿಯಾದ ಅನುಕ್ರಮದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನವಶಿಲಾಯುಗ, ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ ಅಂತ ಕೊಟ್ಟಿದ್ದಾರೆ. ಸರಿಯಾದ ಒಂದು ಅನುಕ್ರಮದಲ್ಲಿ ಯಾವುದಿದೆ ಅಂತ. ಸೊ ಆಯ್ಕೆಗಳನ್ನು ನೋಡೋಣ. 3, 2, 1, 1, 2, 3, 2, 1, 3, 3, 2, 3, 1. ಸೊ ಫಸ್ಟ್ ಬರೋದು ಯಾವುದು? ಒಂದು ಪ್ರಾಚೀನ ಶಿಲಾಯುಗ ಮೊದಲು ಬರುತ್ತೆ. ಪ್ರಾಚೀನ ಶಿಲಾಯುಗದ ನಂತರ ಒಂದು ಮಧ್ಯ ಶಿಲಾಯುಗ ಬರುತ್ತೆ. ಅದರ ನಂತರ ನವಶಿಲಾಯುಗ ಬರುತ್ತೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ 2, 3, 1 ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಕೆಲವೊಂದು ಬಾರಿ ಇಂಪಾರ್ಟೆಂಟ್ ಸೈಟ್ಸ್ಗಳನ್ನು ಹಳೆ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸ್ಥಳಗಳು ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಒಂದು ಕರ್ನೂಲು, ರಾಯಚೂರು, ನರ್ಮದಾ ಕಣಿವೆ. ಕರ್ನೂಲಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಮಧ್ಯ ಶಿಲಾಯುಗದ ಪ್ರಮುಖ ಸೈಟ್ಸ್ಗಳು ಅಥವಾ ಸ್ಥಳಗಳು ಸಂಗನಕಲ್ಲು, ಇದು ಬಳ್ಳಾರಿಯಲ್ಲಿ ಬರುತ್ತೆ. ಸಂಗನಕಲ್ಲು. ಹಾಗೆ ಬ್ರಹ್ಮಗಿರಿ, ಇದು ಚಿತ್ರದುರ್ಗದಲ್ಲಿ ಬರುತ್ತೆ. ಸೊ ಇಂಪಾರ್ಟೆಂಟ್, ಯಾಕಂತಂದ್ರೆ ಕರ್ನಾಟಕದ ಒಂದು ಪ್ರಮುಖ ಸ್ಥಳಗಳಾಗಿರುತ್ತೆ, ಒಂದು ಸಂಗನಕಲ್ಲು ಮತ್ತೆ ಇನ್ನೊಂದು ಬ್ರಹ್ಮಗಿರಿ. ಮೂರನೇದಾಗಿ ನವಶಿಲಾಯುಗದ ಪ್ರಮುಖ ಸ್ಥಳಗಳನ್ನು ನೋಡೋದಾದ್ರೆ ಮಸ್ಕಿ, ಕಾತೇವಾರ ಮತ್ತೆ ಬಲೂಚಿಸ್ತಾನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಟಿಪ್ಪು ಸುಲ್ತಾನನ ಮರಣ ಹೊಂದಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. 1796, 1797, 1798, 1799. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4 1799. 1799ರಲ್ಲಿ ಮೈಸೂರಿನ ಹುಲಿ ಅಂತ ಹೇಳಿ ಖ್ಯಾತರಾದಂತಹ ಟಿಪ್ಪು ಸುಲ್ತಾನನ ಮರಣ ಆಗುತ್ತೆ. 4ನೇ ಆಂಗ್ಲೋ ಮೈಸೂರಿನ ಸಮಯದಲ್ಲಿ ಇದಾಗುತ್ತೆ. 4ನೇ ಆಂಗ್ಲೋ ಮೈಸೂರಿನ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಮತ್ತು ಟಿಪ್ಪು ಸುಲ್ತಾನನ ನಡುವೆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಸೊ 4th ಆಂಗ್ಲೋ ಮೈಸೂರು ವಾರ್ ಯಾರ ನಡುವೆ ನಡೆಯುತ್ತೆ ಅಂದರೆ ಒಂದು ಟಿಪ್ಪು ಸುಲ್ತಾನ್, ಎರಡನೇದು ಲಾರ್ಡ್ ವೆಲ್ಲೆಸ್ಲಿಯ ನಡುವೆ ನಡೆಯುತ್ತೆ.
1799ರಲ್ಲಿ ಟಿಪ್ಪುವಿನ ಮರಣದ ನಂತರ ಮೈಸೂರನ್ನು 4 ಭಾಗಗಳಾಗಿ ವಿಭಜನೆ ಮಾಡಲಾಗುತ್ತೆ. ಸೊ ಅದರಲ್ಲಿ ಒಂದು ಭಾಗವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ನೀಡಲಾಗುತ್ತೆ. ಅವರಿಗೆ ನೀಡಿ ಅವರನ್ನ ಸಿಂಹಾಸನಕ್ಕೆ ಏರಿಸ್ತಾರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ. ಹಾಗೆ ಮೈಸೂರನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಕೂಡ ಒಳಪಡಿಸಲಾಗುತ್ತೆ, ಸಹಾಯಕ ಸೈನ್ಯ ಪದ್ಧತಿಗೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಣ್ಣುಗಳ ಕೃಷಿಯ ಪ್ರದೇಶವು ಸಾಮಾನ್ಯವಾಗಿ ಕೆಳಕಂಡ ಅಕ್ಷಾಂಶಗಳ ನಡುವೆ ಕಂಡುಬರುತ್ತದೆ ಅಂತ. ಸೊ ಗ್ಲೋಬ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕಾಗುತ್ತೆ. ಗ್ಲೋಬಲಿ ಇಕ್ವೆಟರ್ ಸಮಭಾಜಕ ವೃತ್ತ ಎಲ್ಲಿ ಬರುತ್ತೆ, ಹಾಗೆ ನಾರ್ದರ್ನ್ ಹೆಮಿಸ್ಪಿಯರ್ ಯಾವುದು, ಸದರನ್ ಹೆಮಿಸ್ಪಿಯರ್ ಯಾವುದು, ಹಾಗೆ ನಾರ್ದರ್ನ್ ಪೋಲ್ ಯಾವುದು, ಸದರನ್ ಪೋಲ್ ಯಾವುದು, ಮತ್ತು ಯಾವುದು ಲಾಂಜಿಟ್ಯೂಡು, ಯಾವುದು ಲ್ಯಾಟಿಟ್ಯೂಡು, ಅಕ್ಷಾಂಶ ಯಾವುದು, ರೇಖಾಂಶ ಯಾವುದು. ಸೊ ಇವೆಲ್ಲವೂ ಗೊತ್ತಿರಬೇಕಾಗುತ್ತೆ. ಯಾಕಂತಂದರೆ ಭೂಮಿಯ ಒಂದು ವಾತಾವರಣ ರೊಟೇಷನ್ ಮತ್ತು ರೆವಲ್ಯೂಷನ್ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ. ಸೂರ್ಯನ ಬೆಳಕು ಯಾವ ರೀತಿ ಬೀಳುತ್ತೆ, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆ ಇದಾಗಿರುತ್ತೆ. ಹಣ್ಣುಗಳ ಕೃಷಿಯ ಪ್ರದೇಶ ಸಾಮಾನ್ಯವಾಗಿ ಕೆಳಕಂಡ ಯಾವ ಅಕ್ಷಾಂಶಗಳ ನಡುವೆ ಕಂಡುಬರುತ್ತೆ ಅಂತ. ಆಯ್ಕೆಗಳನ್ನು ನೋಡೋಣ. 30ರಿಂದ 40 ಡಿಗ್ರಿ ಉತ್ತರ ಮತ್ತು ದಕ್ಷಿಣ. ಉತ್ತರ ಇದು ಆಗಿರುತ್ತೆ, ದಕ್ಷಿಣ ಇದು ಆಗಿರುತ್ತೆ. ಸೊ ಇಲ್ಲಿ 10 ಡಿಗ್ರಿ, ಇಲ್ಲಿ 20 ಡಿಗ್ರಿ, ಇಲ್ಲಿ 30 ಡಿಗ್ರಿ. ಸೊ 30ರಿಂದ 40 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಈ ಒಂದು ಭಾಗದಲ್ಲಿ ಸೊ ಹಣ್ಣುಗಳ ಕೃಷಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ ಆಯ್ಕೆಯಲ್ಲಿ. ಅದೇ ರೀತಿ 10ರಿಂದ 20 ಡಿಗ್ರಿ ಉತ್ತರ ಮತ್ತು ದಕ್ಷಿಣ, 10ರಿಂದ 10 ಡಿಗ್ರಿ ಉತ್ತರ ಮತ್ತು ದಕ್ಷಿಣ, 20ರಿಂದ 30 ಡಿಗ್ರಿ ಉತ್ತರ ಮತ್ತು ದಕ್ಷಿಣ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಆಗುತ್ತೆ. 30ರಿಂದ 40 ಡಿಗ್ರಿ ಉತ್ತರ ಮತ್ತು ದಕ್ಷಿಣದಲ್ಲಿ ಹಣ್ಣುಗಳ ಕೃಷಿಯ ಪ್ರದೇಶ ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ಹಣ್ಣುಗಳ ಅಧ್ಯಯನಕ್ಕೆ ಪೊಮಾಲಜಿ ಅಂತ ಕರಿತೀವಿ ನಾವು. ಪೊಮಾಲಜಿ ಸ್ಟಡಿ ಆಫ್ ಫ್ರೂಟ್ಸ್ ಇಸ್ ಕಾಲ್ಡ್ ಪೊಮಾಲಜಿ ಅಂತ ಕರೀತಾರೆ. ಸ್ಟಡಿ ಆಫ್ ಕಲ್ಟಿವೇಶನ್ ಆಫ್ ಫ್ರೂಟ್ಸ್ ಇಸ್ ಕಾಲ್ಡ್ ಪೊಮಾಲಜಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದನ್ನ ಜೀವಿ ಪ್ರಭೇದಗಳ ತೊಟ್ಟಿಲು ಎನ್ನಲಾಗಿದೆ. ಕ್ರಾಡಲ್ ಆಫ್ ಬಯೋಡೈವರ್ಸಿಟಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಯಾವುದಕ್ಕೆ ಕರೀತಾರೆ, ಆಯ್ಕೆಗಳನ್ನು ನೋಡೋಣ. ಪಶ್ಚಿಮ ಘಟ್ಟಗಳ ಬಿಸಿತಾಣ, ಅರಾವಳಿ ಪರ್ವತಗಳ ಸಾಲು, ಪೂರ್ವ ಹಿಮಾಲಯಗಳ ಬಿಸಿತಾಣ, ನೀಲಗಿರಿ ಬೆಟ್ಟಗಳ ತಾಣ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಪಶ್ಚಿಮ ಘಟ್ಟಗಳ ಬಿಸಿತಾಣವನ್ನು ಕ್ರಾಡಲ್ ಆಫ್ ಬಯೋಡೈವರ್ಸಿಟಿ ಜೀವಿ ಪ್ರಭೇದಗಳ ತೊಟ್ಟಿಲು ಅಂತ ನಾವು ಕರಿತೀವಿ. ಹಾಗೆ ಅರಾವಳಿ ಪರ್ವತಗಳ ಮೇಲೆ ಕೂಡ ಪ್ರಶ್ನೆ ಬರುತ್ತೆ. ಸೊ ಅರಾವಳಿ ಪರ್ವತಗಳಲ್ಲಿ ಅತ್ಯಂತ ದೊಡ್ಡ ಬೆಟ್ಟ ಯಾವುದು ಅಂತ ಕೇಳಿದ್ದಾರೆ, ಅದು ಗುರುಶಿಖರ ಕೇಳಬಹುದು, ಗುರುಶಿಖರ. ಸೊ ಈ ಒಂದು ಅರಾವಳಿ ಪರ್ವತಗಳ ಸಾಲು 670 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಡಿಕೊಂಡಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಚರಿಸುವ ರೈಲಿನ ಹೆಸರೇನು ಅಂತ ಕೇಳಿದ್ದಾರೆ. ಆಯ್ಕೆಗಳು ಮೈತ್ರಿ ಎಕ್ಸ್ಪ್ರೆಸ್, ಸಂಜೋತಾ ಎಕ್ಸ್ಪ್ರೆಸ್, ಢಾಕಾ ಎಕ್ಸ್ಪ್ರೆಸ್, ಬಾಂಗ್ಲಾ ಎಕ್ಸ್ಪ್ರೆಸ್. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಮೈತ್ರಿ ಎಕ್ಸ್ಪ್ರೆಸ್ ಆಗುತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಚರಿಸುವ ರೈಲಿನ ಹೆಸರು ಮೈತ್ರಿ ಎಕ್ಸ್ಪ್ರೆಸ್. ಸೊ ಇದು ಕೋಲ್ಕತ್ತಾ ಮತ್ತು ಢಾಕಾದ ನಡುವೆ ಸಂಚಾರ ಮಾಡುತ್ತೆ, ಕೋಲ್ಕತ್ತಾ ಮತ್ತು ಢಾಕಾದ ನಡುವೆ. ಸೊ ಇಂಡಿಯನ್ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕೋಲ್ಕತ್ತಾ ಎಲ್ಲಿ ಬರುತ್ತೆ ಮತ್ತು ಢಾಕಾ ಬಾಂಗ್ಲಾದೇಶ ಈ ಒಂದು ಇನ್ ಬಿಟ್ವೀನ್ ಕೋಲ್ಕತ್ತಾ ಮತ್ತು ಢಾಕಾದ ನಡುವೆ ಸಂಚಾರ ಮಾಡುತ್ತೆ. ಢಾಕಾ ಬಾಂಗ್ಲಾದೇಶದ ರಾಜಧಾನಿ ಆಗುತ್ತೆ. ಢಾಕಾ ಬಾಂಗ್ಲಾದೇಶದ ರಾಜಧಾನಿ. ಬಾಂಗ್ಲಾದೇಶದ ಕರೆನ್ಸಿ ಹೆಸರು ಟಾಕಾ. ಬಾಂಗ್ಲಾದೇಶದ ಕರೆನ್ಸಿ ಹೆಸರು ಟಾಕಾ. ಸೊ ಇದು 2008ರಲ್ಲಿ ಪ್ರಾರಂಭ ಆಗುತ್ತೆ. ಮೈತ್ರಿ ಪದದ ಅರ್ಥ ಏನು ಅಂತಂದರೆ ಸ್ನೇಹ. ಒಂದು ಬೈಲ್ಯಾಟ್ರಲ್ ರಿಲೇಷನ್ ಏನಿರುತ್ತೆ, ಅದರ ಒಂದು ಫ್ರೆಂಡ್ಶಿಪ್ ಏನಿರುತ್ತೆ, ಸ್ನೇಹವ ಏನಿರುತ್ತೆ ಅದನ್ನು ಹೆಚ್ಚಿಗೆ ಮಾಡಬೇಕು, ಅದನ್ನು ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಅಥವಾ ಉದ್ದೇಶ ಆಗಿರುತ್ತೆ. ಸಂಜೋತಾ ಎಕ್ಸ್ಪ್ರೆಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಕಾರಣ ಏನು ಅಂತಂದರೆ ಇದು ದೆಹಲಿ ಮತ್ತು ಪಾಕಿಸ್ತಾನದ ಲಾಹೋರ್ ನಡುವೆ ಸಂಚಾರ ಮಾಡುತ್ತೆ. ದೆಹಲಿ ಮತ್ತು ಪಾಕಿಸ್ತಾನದ ಲಾಹೋರ್ ನಡುವೆ ಪ್ರತಿ ವಾರ 2 ಬಾರಿ ಸಂಚಾರ ಮಾಡುತ್ತೆ. ಗುರುವಾರ ಮತ್ತು ಸೋಮವಾರ ಸಂಚಾರ ಮಾಡುತ್ತೆ. 1976ರಲ್ಲಿ ಮೊದಲ ಸೇವೆಯನ್ನು ಆರಂಭ ಮಾಡಲಾಗಿತ್ತು. ಸಂಜೋತಾ ಎಕ್ಸ್ಪ್ರೆಸ್ 1976ಅಲ್ಲಿ ಫಸ್ಟ್ ಒಂದು ಇನ್ ಬಿಟ್ವೀನ್ ದೆಹಲಿ ಮತ್ತು ಲಾಹೋರ್ನ ನಡುವೆ ಸಂಚಾರ ಮಾಡಿತ್ತು. ಬಟ್ ಕೊನೆಯ ಬಾರಿ ಸಂಚಾರ ಆಗಿದ್ದು 2019ನಲ್ಲಿ. ಆಮೇಲೆ ಇದನ್ನು ಸ್ಟಾಪ್ ಮಾಡಿದ್ದಾರೆ. 2019ನಲ್ಲೇ ಕೊನೆಯ ಬಾರಿ ಸಂಚಾರ ಆಗಿದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಕಾಯ್ದೆ ದ್ವಿಪ್ರಭುತ್ವ ಪದ್ಧತಿಯನ್ನು ಅಥವಾ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿತು ಅಂತ ಕೇಳಿದ್ದಾರೆ. ಆಯ್ಕೆಗಳು 1916ರ ಕಾಯ್ದೆ, 1919ರ ಕಾಯ್ದೆ, 1935ರ ಕಾಯ್ದೆ, 1930ರ ಕಾಯ್ದೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. 1919ರ ಕಾಯ್ದೆ ಆಗುತ್ತೆ. ಇದು ದ್ವಿಪ್ರಭುತ್ವ ಪದ್ಧತಿಯನ್ನು ಅಥವಾ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರುತ್ತೆ. 1919 ಆಕ್ಟ್.
ಸೊ ಮಾಂಟೆಗೋ ಚೇಮ್ಸ್ಫರ್ಡ್ ಆಕ್ಟ್ ಅಂತ ಕರಿತೀವಿ ನಾವು ಇದನ್ನ, ಮಾಂಟೆಗೋ ಚೇಮ್ಸ್ಫರ್ಡ್. ಅದೇ ರೀತಿ 1909 ಕಾಯ್ದೆ ಒಂದು ಬರುತ್ತೆ, ಮಾರ್ಲೆ ಮಿಂಟೋ ಕಾಯ್ದೆ ಅಂತ ಕರಿತೀವಿ. ಎರಡು ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಮಾಂಟೆಗೋ ಚೇಮ್ಸ್ಫರ್ಡ್ ಯಾವುದಕ್ಕೆ ಕರೀತಾರೆ, ಮಾರ್ಲೆ ಮಿಂಟೋ ಯಾವುದಕ್ಕೆ ಕರೀತಾರೆ. ಸೊ ಇದು ಈಸಿ ಅನ್ನಿಸ್ಬೋದು, ಬಟ್ ಫಸ್ಟ್ ಟೈಮ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇರೋರು ಸೊ ನೆನಪಿಟ್ಕೊಳ್ಳಿ, 1919 ಮಾಂಟೆಗೋ ಚೇಮ್ಸ್ಫರ್ಡ್ ಅಂತಾರೆ, 1909 ಕಾಯ್ದೆಯನ್ನ ಮಾರ್ಲೆ ಮಿಂಟೋ ಕಾಯ್ದೆ ಅಂತ ಕರೀತಾರೆ. ಪ್ರಾಂತೀಯ ವಿಷಯಗಳನ್ನ ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತು ಮೀಸಲು ವಿಷಯಗಳೆಂದು ವರ್ಗೀಕರಿಸಲಾಗುತ್ತೆ. ಮಂತ್ರಿಗಳ ನೆರವಿನಿಂದ ರಾಜ್ಯಪಾಲರು ವರ್ಗಾಯಿಸಲ್ಪಟ್ಟ ವಿಷಯಗಳನ್ನು ನಿರ್ವಹಿಸಬೇಕಾಗತ್ತೆ. ಇದು 1919 ಕಾಯ್ದೆಯಲ್ಲಿ ಮಾಡಿದಂತಹ ಒಂದು ಬದಲಾವಣೆ ಆಗುತ್ತೆ. ಮೀಸಲು ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ರಾಜ್ಯಪಾಲ ಮತ್ತು ಅವರ ಕಾರ್ಯನಿರ್ವಾಹಕ ಮಂಡಳಿಗೆ ನೀಡಲಾಗುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಸಂವಿಧಾನವು ಒಂದು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದೊಂದು ಸ್ಥಾಯಿ ಕಾನೂನು, ಕ್ರಿಯಾತ್ಮಕ ಚಲನಶೀಲ ಕಾನೂನು, ಕಠಿಣ ಕಾನೂನು ಮತ್ತು ಸ್ಥಿರ ಕಾನೂನು. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಇದೊಂದು ಕಠಿಣ ಕಾನೂನು ಆಗುತ್ತೆ, ಇದೊಂದು ರಿಜಿಡ್ ಲಾ ಆಗಿರುತ್ತೆ. ಸೊ ಹಾಗೆ ಭಾರತದ ಸಂವಿಧಾನ ಏನಿದೆ ಇದು ಅತ್ಯಂತ ವಿಸ್ತಾರವಾದ ಸಂವಿಧಾನ ಆಗಿರುತ್ತೆ. ತುಂಬ ಒಂದು ವರ್ಡ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ತುಂಬ ಒಂದು ಲೆಂತಿಯಾಗಿ ಬರೆದಿದ್ದಾರೆ. ಅದೇ ರೀತಿ ಮೊರಾಕ್ಕೋ ಸಂವಿಧಾನ, ಮೊರಾಕ್ಕೋ ದೇಶದ ಕಾನ್ಸ್ಟಿಟ್ಯೂಷನ್ ಏನಿದೆ ಅತ್ಯಂತ ಚಿಕ್ಕ ಸಂವಿಧಾನ ಆಗಿರುತ್ತೆ. ಅತ್ಯಂತ ಒಂದು ಚಿಕ್ಕ ಸಂವಿಧಾನ ಅಂದರೆ ಕಡಿಮೆ ಪದಗಳನ್ನು ಯೂಸ್ ಮಾಡಿ ಬರೆದಂಥ ಸಂವಿಧಾನ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಜನವರಿ 28, 1950, ಜನವರಿ 26, 1950, ಡಿಸೆಂಬರ್ 9, 1946, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1, ಜನವರಿ 28, 1950ರಂದು ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಏನಿದೆ ಅದು ಅಸ್ತಿತ್ವಕ್ಕೆ ಬರುತ್ತೆ. ಸೊ ಏನು ಸುಪ್ರೀಂ ಕೋರ್ಟ್ ಬಗ್ಗೆ ಮನವೀಯ ಅಂತಿಮ ನ್ಯಾಯಾಲಯ ಅಂತ ಕೂಡ ಕರೀತಾರೆ. ಕಾರಣ ಏನು, ಇಲ್ಲಿ ಕೊಟ್ಟಂತಹ ತೀರ್ಪನ್ನ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ಕೊಡ್ತಾರೆ ಅದನ್ನ ತೀರ್ಪನ್ನ ಬೇರೆ ಯಾವ ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನಿಸುವಂತಿಲ್ಲ. ಅದಕ್ಕಾಗಿ ಮನವೀಯ ಅಂತಿಮ ನ್ಯಾಯಾಲಯ ಅಂತ ಕರೀತಾರೆ. ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಅಂತ ಕೂಡ ಕರೀತಾರೆ. ಸೊ ಯಾಕೆ ಕರೀತಾರೆ, ಫಂಡಮೆಂಟಲ್ ರೈಟ್ಸ್ ಏನಿದೆ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತೆ, ಆ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ಸಂವಿಧಾನದ ರಕ್ಷಕ ಅಂತ ಕೂಡ ಇದನ್ನ ಕರೀತಾರೆ, ಸಂವಿಧಾನದ ರಕ್ಷಕ. ಅದೇ ರೀತಿ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ, ಎನ್ ವಿ ರಮನ್ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಿದ್ದಾರೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಒಂದು ಸ್ಟ್ರೆಂತ್ ಎಷ್ಟಿದೆ ಅಂದರೆ 34 ಇದೆ, 33+1 ಇದೆ, 33 ಈ ಥರ ನ್ಯಾಯಾಧೀಶರು ಇರ್ತಾರೆ, ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಸೊ ಟೋಟಲ್ ಆಗಿ 34 ಸ್ಟ್ರೆಂತ್ ಇದೆ. ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಡಾಲ್ಫಿನ್, ಹಲ್ಲಿ, ಶಾರ್ಕ್, ಕಪ್ಪೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆಯ 1 ಡಾಲ್ಫಿನ್ ಆಗುತ್ತೆ. ಡಾಲ್ಫಿನ್ ಸಸ್ತನಿಗೆ ಉದಾಹರಣೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ, ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್ ಆಫ್ ಇಂಡಿಯಾ. ಅಕ್ವಾಟಿಕ್ ಎನಿಮಲ್ ಆಫ್ ಇಂಡಿಯಾ ಯಾವುದು ಅಂದರೆ ಡಾಲ್ಫಿನ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಅದೇ ರೀತಿ ನ್ಯಾಷನಲ್ ಫ್ರೂಟ್ ಯಾವುದು, ನ್ಯಾಷನಲ್ ಫ್ರೂಟ್ ಮ್ಯಾಂಗೋ ಆಗುತ್ತೆ. ನ್ಯಾಷನಲ್ ಫ್ರೂಟ್ ಮ್ಯಾಂಗೋ. ಮ್ಯಾಂಗೋಗೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ, ಮ್ಯಾಂಗೋಗೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ. ಮ್ಯಾಂಗೋ ವಿಟಮಿನ್ ಎ ರಿಚ್ ಇರುತ್ತೆ, ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ಇರುಳು ಕುರುಡುತನ ಬರುತ್ತೆ. ಸೊ ಮ್ಯಾಂಗೋ ಒಂದು ನ್ಯಾಷನಲ್ ಫ್ರೂಟ್ ಆಗಿರುತ್ತೆ. ಅದೇ ನ್ಯಾಷನಲ್ ಎನಿಮಲ್ ಯಾವುದು, ನ್ಯಾಷನಲ್ ಬರ್ಡ್ ಯಾವುದು, ನ್ಯಾಷನಲ್ ಟ್ರೀ ಯಾವುದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಹಲ್ಲಿ ಇದು ಸರೀಸೃಪಕ್ಕೆ ಉದಾಹರಣೆ. ಶಾರ್ಕ್ ಇದು ಮೀನು ಆಗಿರುತ್ತೆ. ಕಪ್ಪೆ ಇದು ಉಭಯವಾಸಿ ಆಗಿರುತ್ತೆ. ಕೆಳಗಿನ ಯಾವ ಒಂದು ರಕ್ತನಾಳ ಆಮ್ಲಜನಕಯುಕ್ತ ರಕ್ತವನ್ನು ನೇರವಾಗಿ ಹೃದಯದ ಸ್ನಾಯುಗಳಿಗೆ ಸಾಗಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಕೊರೊನರಿ ಅಪಧಮನಿ, ಪಲ್ಮನರಿ ಅಭಿಧಮನಿ, ಪಲ್ಮನರಿ ಅಪಧಮನಿ, ಮಹಾ ಅಪಧಮನಿ. ಸರಿಯಾದ ಉತ್ತರ ಆಯ್ಕೆ 1 ಕೊರೊನರಿ ಅಪಧಮನಿ ಆಗುತ್ತೆ. ಸೊ ಇದು ಆಮ್ಲಜನಕಯುಕ್ತ ರಕ್ತವನ್ನು ನೇರವಾಗಿ ಹೃದಯದ ಸ್ನಾಯುಗಳಿಗೆ ಸಾಗಿಸುತ್ತೆ. ಪಲ್ಮನರಿ ಅಪಧಮನಿ ಏನು ಮಾಡುತ್ತೆ, ರಕ್ತವನ್ನು ಹೃದಯದ ಬಲಭಾಗದಿಂದ ಶ್ವಾಸಕೋಶದ ಕ್ಯಾಪಿಲರಿಗೆ ಸಾಗಿಸುತ್ತೆ. ಪಲ್ಮನರಿ ಅಭಿಧಮನಿ ಏನು ಮಾಡುತ್ತೆ, ಕಾರ್ಯ ಏನು ಅದರದ್ದು ಅಂತಂದರೆ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶದಿಂದ ಹೃದಯದ ಎಡಭಾಗದ ಆರ್ಟಿಎಂಗೆ ಸಾಗಿಸುತ್ತೆ. ಕುಲಾಂತರಿ ಸಸ್ಯಕ್ಕೆ ಇದು ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ಆಯ್ಕೆಗಳು
ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ ನಾವು, GM ಕ್ರಾಪ್ಸ್ ಅಂತ. ಸೊ ಅದಕ್ಕೆ ಯಾವುದು ಎಕ್ಸಾಂಪಲ್ ಅಲ್ಲ ಅಂತ ಕೇಳಿರೋದು, ಎಕ್ಸಾಂಪಲ್ ಯಾವುದು ಅಂತ ಕೇಳಿಲ್ಲ, ಯಾವುದು ಅಲ್ಲ ಅಂತ ಕೇಳಿರೋದು. ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ. ಆಯ್ಕೆಗಳನ್ನು ನೋಡೋಣ. BT ಹತ್ತಿ, ರಾಗಿ, ಚಿನ್ನದ ಬಣ್ಣದ ಹಕ್ಕಿ, BT ಬದನೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ರಾಗಿ ಆಗುತ್ತೆ. ರಾಗಿ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಲ್ಲ, ಅದು ಕುಲಾಂತರಿ ಸಸ್ಯಕ್ಕೆ ಉದಾಹರಣೆ ಅಲ್ಲ. BT ಹತ್ತಿ ಆಗಿರ್ಬೋದು, ಚಿನ್ನದ ಬಣ್ಣದ ಅಕ್ಕಿ ಆಗಿರ್ಬೋದು, BT ಬದನೆ ಇವೆಲ್ಲವೂ ಕೂಡ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಆಗಿರುತ್ತೆ. ಸೊ BT ಹತ್ತಿ, BT ಕಾಟನ್ ಅಂತ ಕರೀತಾರೆ. BT ಅಂತಂದ್ರೆ ಬ್ಯಾಸಿಲಸ್ ತುರಾಂಜೆನ್ಸಿಸ್, ಬ್ಯಾಸಿಲಸ್ ತುರಾಂಜೆನ್ಸಿಸ್ ಅಂತ ನಾವು ಕರಿತೀವಿ. ಸೊ ಯಾವಾಗ ಇದು ಇಂಟ್ರೊಡ್ಯೂಸ್ ಆಯಿತು ಭಾರತದಲ್ಲಿ ಅಂತಂದ್ರೆ ಮೊನ್ಸಾಂಟೋ ಮತ್ತೆ ಮೈಕೋ ಕಂಪನಿ ಒಟ್ಟಾರೆಯಾಗಿ ಜಂಟಿಯಾಗಿ 2002 ಅಲ್ಲಿ ಮೊನ್ಸಾಂಟೋ ಮತ್ತೆ ಮೈಕೋ ಕಂಪನಿಗಳು 2002ರಲ್ಲಿ BT ಹತ್ತಿಯನ್ನ, ಜೆನೆಟಿಕಲಿ ಮಾಡಿಫೈಡ್ BTಯನ್ನ ಭಾರತದಲ್ಲಿ 2002ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. BT ಬದನೆಯನ್ನ ನಾವು ಎಗ್ ಪ್ಲಾಂಟ್ ಅಂತ ಕೂಡ ಕರಿತೀವಿ, ನಾವು ಎಗ್ ಪ್ಲಾಂಟ್ ಅಂತ ಕೂಡ ಕರಿತೀವಿ. ಚಿನ್ನದ ಬಣ್ಣದ ಅಕ್ಕಿ, ಗೋಲ್ಡನ್ ರೈಸ್, ಇದು ಕೂಡ ಇಂಪಾರ್ಟೆಂಟು. ಇದರ ಮೇಲೆ ಪ್ರಶ್ನೆ ಬರುತ್ತೆ ಒಂದು, ಚಿನ್ನದ ಬಣ್ಣದ ಅಕ್ಕಿ ಯಾವ ವಿಟಮಿನ್ ರಿಚ್ ಇರುತ್ತೆ ಅಂತಂದ್ರೆ ವೈಟಮಿನ್ A ರಿಚ್ ಇರುತ್ತೆ, ವೈಟಮಿನ್ A ರಿಚ್ ಇರುತ್ತೆ. ಮುಂದಿನ ಪ್ರಶ್ನೆನ ನೋಡೋಣ. ಭಾರತದ ಆರ್ಥಿಕ ಇತಿಹಾಸ ಬರೆದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್, ಮಹದೇವ್ ಗೋವಿಂದ್ ರಾನಡೆ, ದಾದಾಬಾಯಿ ನವರೋಜಿ, ರಮೇಶ್ ಚಂದ್ರ ದತ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರಮೇಶ್ ಚಂದ್ರ ದತ್ ಏನ್ ಮಾಡ್ತಾರೆ, ಭಾರತದ ಆರ್ಥಿಕ ಇತಿಹಾಸವನ್ನ ಬರೆದಿರ್ತಾರೆ, ಭಾರತದ ಆರ್ಥಿಕ ಇತಿಹಾಸ. ಡಾಕ್ಟರ್ BR ಅಂಬೇಡ್ಕರ್ ಏನು ಬರೆದಿದ್ದಾರೆ, ಪಾಕಿಸ್ತಾನ ಅಥವಾ ಭಾರತದ ವಿಭಜನೆ ಎನ್ನುವಂಥ ಒಂದು ಬುಕ್ಕನ್ನು ಬರೆದಿದ್ದಾರೆ, ಪಾಕಿಸ್ತಾನ ಅಥವಾ ಭಾರತದ ವಿಭಜನೆ. ಅದೇ ರೀತಿ ಮಹದೇವ್ ಗೋವಿಂದ್ ರಾನಡೆ ಭಾರತದ ರಾಜಕೀಯ ಅರ್ಥವ್ಯವಸ್ಥೆಯ ಮೇಲೆ ಪ್ರಬಂಧಗಳನ್ನು ಬರೆದಿದ್ದಾರೆ, ಭಾರತದ ರಾಜಕೀಯ ಅರ್ಥವ್ಯವಸ್ಥೆ. ಸೊ ಏನಿದೆ ಪೊಲಿಟಿಕಲ್ ಎಕನಾಮಿಕ್ ಎಸ್ಸೆಗಳನ್ನು ಏನಿದೆ ಅಲ್ವಾ, ಅದನ್ನು ಮಹದೇವ್ ಗೋವಿಂದ್ ರಾನಡೆ ಬರೆದಿದ್ದಾರೆ. ದಾದಾಬಾಯಿ ನವರೋಜಿ ಬಡತನ ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಡಳಿತ, ಇದನ್ನ ಬರೆದಿದ್ದಾರೆ. ದಾದಾಬಾಯಿ ನವರೋಜಿ ಬಡತನ ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಡಳಿತ, ಇದನ್ನ ಬರೆದವರು ದಾದಾಬಾಯಿ ನವರೋಜಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಯಾಕೆಂತಂದ್ರೆ ಕೇವಲ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ಯೂಸ್ ಆಗಲ್ಲ, ಎಕ್ಸ್ಟ್ರಾ ಪಾಯಿಂಟ್ಸ್ ಏನು ಡಿಸ್ಕಸ್ ಮಾಡ್ತೀವಿ ಎಲ್ಲವೂ ಕೂಡ ನೆನ್ಪಿಟ್ಬೇಕಾಗತ್ತೆ. ಸಾಧ್ಯವಾದರೆ ನೋಟ್ಸ್ ಕೂಡ ಮಾಡಿಕೊಂಡ್ರೆ ಒಳ್ಳೆಯದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಯಾವ ದೇಶ ಶಾಶ್ವತವಲ್ಲದ ಸದಸ್ಯ ದೇಶವಾಗಿದೆ, ಯಾವುದು ಪರ್ಮನೆಂಟ್ ಮೆಂಬರ್ ಅಲ್ಲ ಅಂತ ಕೇಳಿದ್ದಾರೆ. ಆಯ್ಕೆಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಜಪಾನ್, ಫ್ರಾನ್ಸ್. ಸರಿಯಾದ ಉತ್ತರ ಏನಾಗುತ್ತೆ, ಆಯ್ಕೆ 3 ಜಪಾನ್ ಆಗುತ್ತೆ. ಜಪಾನ್ ಯುನೈಟೆಡ್ ನೇಷನ್ನ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅದರಲ್ಲಿ ಪರ್ಮನೆಂಟ್ ಮೆಂಬರ್ ಸ್ಟೇಟಸ್ ಅನ್ನ ಹೊಂದಿಲ್ಲ, ಯಾವುದು ಜಪಾನ್ ಆಗಿರುತ್ತೆ. ಸೊ ಹಾಗಾದರೆ ಎಷ್ಟು ದೇಶಗಳು ಒಂದು ಪರ್ಮನೆಂಟ್ ಸ್ಟೇಟಸ್ ಅನ್ನು ಹೊಂದಿದೆ, ಒಂದು ಸದಸ್ಯ ದೇಶಗಳಾಗಿದೆ ಪರ್ಮನೆಂಟ್ ಶಾಶ್ವತವಾಗಿ ಅಂತಂದರೆ 5 ದೇಶಗಳು. ಸೊ ಟೋಟಲ್ ಆಗಿ 15 ಮೆಂಬರ್ ಕಂಟ್ರೀಸ್ ಬರುತ್ತೆ ಒಂದು ಸೆಕ್ಯೂರಿಟಿ ಕೌನ್ಸಿಲಲ್ಲಿ. ಅದರಲ್ಲಿ 5 ಪರ್ಮನೆಂಟ್ ಒಂದು ಕಂಟ್ರೀಸ್ ಆಗುತ್ತೆ, 10 ನಾನ್ ಪರ್ಮನೆಂಟ್ ಕಂಟ್ರೀಸ್ ಆಗುತ್ತೆ. ಯಾವುದು 5 ಶಾಶ್ವತ ಸದಸ್ಯ ದೇಶಗಳು ಅಂತಂದರೆ ಒಂದು ಅಮೆರಿಕ, 2ನೇದು ಯುನೈಟೆಡ್ ಕಿಂಗ್ಡಮ್ UK, 3ನೇದಾಗಿ ಚೀನಾ, 4ನೇದಾಗಿ ರಷ್ಯಾ, 5ನೇದಾಗಿ ಫ್ರಾನ್ಸ್. ಇನ್ನು ಉಳಿದ 10 ಶಾಶ್ವತವಲ್ಲದ ಸದಸ್ಯ ದೇಶಗಳಾಗಿರುತ್ತೆ. ಭಾರತ ಕೂಡ ಶಾಶ್ವತವಲ್ಲದ ಸದಸ್ಯ ದೇಶವಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಗುಡ್ಡದ ಮಲ್ಲಾಪುರ ಯೋಜನೆ ಡ್ಯಾಶ್ ಅಥವಾ ಯಾವ ಒಂದು ನದಿಯ ಏತ ನೀರಾವರಿ ಯೋಜನೆ ಆಗಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ವರದಾ ನದಿಯ ಏತ ನೀರಾವರಿ ಯೋಜನೆ, ವರಾಹಿ ನದಿಯ ಏತ ನೀರಾವರಿ ಯೋಜನೆ, ಭೀಮಾ ನದಿಯ ಏತ ನೀರಾವರಿ ಯೋಜನೆ, ಕಾರಂಜಾ ನದಿಯ ಏತ ನೀರಾವರಿ ಯೋಜನೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ವರದಾ ನದಿಯ ಏತ ನೀರಾವರಿ ಯೋಜನೆ ಆಗಿರುತ್ತೆ. ಯಾವುದು ಗುಡ್ಡದ ಮಲ್ಲಾಪುರ ಯೋಜನೆ. ಸೊ ಎಲ್ಲಿ ಇದರ ಉದ್ದೇಶ ಏನು ಅಂತಂದರೆ ಹಾವೇರಿ ಜಿಲ್ಲೆಯ ಸುಮಾರು 13,000 ಎಕರೆ ಕೃಷಿ ಪ್ರದೇಶ ನೀರಾವರಿಗೆ ಒಳಪಡುತ್ತೆ. ಸೊ ಇದು ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಸುಮಾರು ಹಳ್ಳಿಗಳಿಗೆ ಇದು ಬೆನಿಫಿಟ್ ಆಗುತ್ತೆ. 13,000 ಎಕರೆಗೆ ಅಥವಾ ಕೃಷಿ ಪ್ರದೇಶ ಏನಿರುತ್ತೆ ಅದು ನೀರಾವರಿಗೆ ಒಳಪಡುತ್ತೆ. ಇದು ಮೇನ್ ಆಗಿ ಕೇಳೋದೇನು ಅಂದರೆ ನದಿಯನ್ನು ಕೇಳ್ಬೋದು, ವರದಾ ನದಿಯ ಏತ ನೀರಾವರಿ ಯೋಜನೆ ಆಗಿರುತ್ತೆ. ಕಾರಂಜಾ ನದಿ ಬರೋದು ಇದು ಬೀದರ್ ಡಿಸ್ಟಿಕಲ್ಲಿ ಬರುತ್ತೆ. ಒಂದು ಕಾರಂಜಾ ಜಲಾಶಯ ಕೂಡ ಇದೆ, ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ ಕಾರಂಜಾ ಜಲಾಶಯ. ಸೊ ಅದು ಕೂಡ ಕೇಳ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಜೂನ್ 21, ಜೂನ್ 20,
ಜುಲೈ 20 ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಜೂನ್ 21. ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ಪ್ರಶ್ನೆ ಬರೋದು ಇಲ್ಲೇ ಕರೆಂಟ್ ಅಫೇರ್ಸ್ ಅಲ್ಲಿ. ಈ ವರ್ಷದ ಥೀಮ್ ಏನಾಗಿತ್ತು? 2021 ಯೋಗ ಡೇದು ಥೀಮ್ ಏನಾಗಿತ್ತು ಅಂದರೆ ಯೋಗ ಫಾರ್ ವೆಲ್ನೆಸ್. ಯೋಗ ಫಾರ್ ವೆಲ್ನೆಸ್ ಎನ್ನುವುದು ಈ ವರ್ಷದ ಥೀಮ್, ಧ್ಯೇಯ ವಾಕ್ಯ ಆಗಿತ್ತು ಅಥವಾ ಧ್ಯೇಯ ಆಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. 2021 ಪ್ರತಿಷ್ಠಿತ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿಯ ಓಪನ್ ಸೊಸೈಟಿ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ನರೇಂದ್ರ ಮೋದಿ, ನಿರ್ಮಲಾ ಸೀತಾರಾಮನ್, ಕೆ ಶೈಲಜಾ, ಯಾರೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಕೆ ಶೈಲಜಾ ಆಗುತ್ತೆ. ಕೆ ಶೈಲಜಾಗೆ ಪ್ರತಿಷ್ಠಿತ ಯುರೋಪಿಯನ್ ಯೂನಿವರ್ಸಿಟಿಯ ಓಪನ್ ಸೊಸೈಟಿ ಪ್ರಶಸ್ತಿ ಬಂದಿರುತ್ತೆ. ಸೊ ನಿರ್ಮಲಾ ಸೀತಾರಾಮನ್ ಏನಿದ್ದಾರೆ? ಪ್ರಸ್ತುತ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಬಾಂಬೆಗೆ ಹೋಗುತ್ತಿದ್ದ ಒಂದು ಬಸ್ಸು, ಬಾಂಬೆಗೆ ಒಂದು ಬಸ್ ಹೋಗುತ್ತೆ. ಪ್ರತಿಯೊಂದು ಬಸ್ಸು ನಿಲ್ದಾಣವನ್ನು, ಅಂದರೆ ಪ್ರತಿ ಒಂದು ನಿಲ್ದಾಣ ಇದೆ, ಆ ನಿಲ್ದಾಣದಿಂದ ಪ್ರತಿ 40 ನಿಮಿಷಕ್ಕೆ ಒಂದು ಬಾಂಬೆಗೆ ಬಸ್ ಹೋಗುತ್ತೆ. ಒಂದು ಬಸ್ ಹೋಗಿದ 40 ನಿಮಿಷಗಳ ನಂತರ ಎರಡನೇ ಬಸ್ ಹೋಗುತ್ತೆ ಅಂತ. ವಿಚಾರಣೆಗೆ ಸಂಬಂಧಿಸಿದ ಒಬ್ಬ ಗುಮಾಸ್ತನು ಬಸ್ಸು ಈಗಾಗಲೇ 10 ನಿಮಿಷಗಳ ಹಿಂದೆ ಹೊರಟಿತು, ಮುಂದಿನ ಬಸ್ಸು ಬೆಳಗ್ಗೆ 10:45ಕ್ಕೆ ಹೊರಡುತ್ತದೆ ಎಂದು ಪ್ರಯಾಣಿಕನಿಗೆ ತಿಳಿಸುತ್ತಾನೆ. ಹಾಗಾದರೆ ವಿಚಾರಣಾ ಗುಮಾಸ್ತ ಪ್ರಯಾಣಿಕನಿಗೆ ಈ ಮಾಹಿತಿ ನೀಡಿದಾಗ ಸಮಯ ಎಷ್ಟು ಅಂತ. ಅಂದರೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಒಂದು ಬಸ್ ಸ್ಟ್ಯಾಂಡಿಂದ ಒಂದು ಬಸ್ಸು ಬಾಂಬೆಗೆ ಹೋಗುತ್ತೆ 40 ನಿಮಿಷದ ನಂತರ. ಈ ಬಸ್ಸು ಹೋದ ನಂತರ, ಈ ಬಸ್ ಒಂದನೇ ಬಸ್ ಏನು ಹೋಗುತ್ತೆ ಅದು ಹೋದ 40 ನಿಮಿಷಗಳ ನಂತರ ಎರಡನೇ ಬಸ್ಸು ಹೋಗುತ್ತೆ. ಒಬ್ಬ ವಿಚಾರಣಾ ಗುಮಾಸ್ತ ಇದ್ದಾನೆ, ಎನ್ಕ್ವೈರಿ ಪರ್ಸನ್ ಇದ್ದಾನೆ, ಅವನಿಗೆ ಒಬ್ಬನು ಪ್ಯಾಸೆಂಜರ್ ಬರ್ತಾನೆ. ಒಬ್ಬನು ಪ್ಯಾಸೆಂಜರ್ ಬಂದು ಕೇಳ್ತಾನೆ, ಅವನಿಗೆ ಏನು ಕೇಳ್ತಾನೆ ಅಂತಂದರೆ ಮುಂದೆ ಬಸ್ಸು ಇನ್ಫಾರ್ಮೇಷನ್ ಕೇಳುವಾಗ ಏನು ಹೇಳ್ತಾನೆ ಪ್ಯಾಸೆಂಜರ್ಗೆ, ಸೊ ನೆಕ್ಸ್ಟ್ ಬಸ್ಸು 10:45ಕ್ಕೆ ಇದೆ, ಮುಂದಿನ ಬಸ್ಸು 10:45ಕ್ಕೆ ಇದೆ. ಸೊ ಈಗಾಗಲೇ ಬಸ್ಸು ಹೋಗಿ 10 ನಿಮಿಷ ಆಗಿದೆ, ಈಗಾಗಲೇ ಫಸ್ಟ್ ಬಸ್ ಹೋಗಿ 10 ನಿಮಿಷ ಆಗಿದೆ, ಮುಂದಿನ ಬಸ್ಸು 10:45ಕ್ಕೆ ಇದೆ ಅಂತ ಹೇಳ್ತಾನೆ. ಹಾಗಾದರೆ ಈ ಇನ್ಫಾರ್ಮೇಷನನ್ನು ಹೇಳುವಾಗ ಟೈಮ್ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ. ಮುಂದಿನ ಬಸ್ಸು 10:45ಕ್ಕೆ ಇದೆ ಅಂತಂದರೆ ಆಲ್ರೆಡಿ ಒಂದು ಬಸ್ ಹೋಗಿ 10 ನಿಮಿಷ ಆಗಿದೆ ಅಂತ ಹೇಳಿರುವಾಗ ಟೈಮ್ ಎಷ್ಟಾಗಿತ್ತು? ಇದರಲ್ಲಿ 40 ನಿಮಿಷವನ್ನು ಮೈನಸ್ ಮಾಡೋಣ, ಯಾಕಂದರೆ ಫಸ್ಟ್ ಬಸ್ಸು ಆಲ್ರೆಡಿ 40 ನಿಮಿಷಕ್ಕೆ ಹೋಗಿರುತ್ತೆ. 10 ಗಂಟೆ 5 ನಿಮಿಷ ಆಗುತ್ತೆ, 40ನ್ನು ಮೈನಸ್ ಮಾಡಿದ್ರೆ. ಇದಕ್ಕೆ 10 ನಿಮಿಷವನ್ನು ಆ್ಯಡ್ ಮಾಡೋಣ. ಯಾಕೆ ಆ್ಯಡ್ ಮಾಡಬೇಕು ಅಂತಂದರೆ ಅವನು ಈಗಾಗಲೇ ಫಸ್ಟ್ ಬಸ್ ಹೋಗಿ 10 ನಿಮಿಷ ಆಗಿ ಹೋಗಿದೆ ಅಂತ ಹೇಳ್ತಾನೆ, ಯಾರು? ಎನ್ಕ್ವೈರಿ ಪರ್ಸನ್. ಹಾಗಾಗಿ 10 ನಿಮಿಷವನ್ನು ಆ್ಯಡ್ ಮಾಡಿದ್ರೆ 10 ಗಂಟೆ 15 ನಿಮಿಷಕ್ಕೆ ಅವನು ಇನ್ಫಾರ್ಮೇಷನನ್ನು ಹೇಳ್ತಾ ಇರ್ತಾನೆ. ಅದರ ಅರ್ಥ ಪ್ಯಾಸೆಂಜರು 10 ನಿಮಿಷ ಲೇಟಾಗಿ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ಸನ್ನು ಮಿಸ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಅಷ್ಟೇ. ಸೊ ಆಯ್ಕೆ 3 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 80 ಜನರ ಒಂದು ಗುಂಪಿನಲ್ಲಿ 50 ಮಂದಿ ಕಾಫಿ ಕುಡಿಯೋದಿಲ್ಲ, 30 ಮಂದಿ ಚಹಾ ಕುಡಿಯೋದಿಲ್ಲ. ಚಹಾ ಮತ್ತು ಕಾಫಿ ಎರಡನ್ನ ಕುಡಿಯುವ ಜನರ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 80 ಜನರ ಒಂದು ಗುಂಪಿದೆ, ಇದರಲ್ಲಿ 50 ಜನ ಕಾಫಿ ಕುಡಿಯೋದಿಲ್ಲ ಅಂತಂದರೆ ಇನ್ನು 30 ಜನ ಕುಡಿತಾರೆ ಅಂತ ಅರ್ಥ. 30 ಜನ ಕುಡಿತಾರೆ. ಅದೇ 80 ಜನರ ಗುಂಪಿನಲ್ಲಿ 30 ಮಂದಿ ಚಹಾ ಕುಡಿಯೋದಿಲ್ಲ ಅಂತಂದರೆ ಇನ್ನು 50 ಮಂದಿ ಚಹಾ ಕುಡಿತಾರೆ ಅಂತ ಅರ್ಥ, ಹೌದಲ್ವಾ? ಟೀಯನ್ನು ಕುಡಿತಾರೆ. ಹಾಗಾದರೆ ಎರಡನ್ನ ಕುಡಿಯುವ ಜನರ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಎ ಸಂಯೋಗ ಬಿ ಫಾರ್ಮುಲಾನ ಅಪ್ಲೈ ಮಾಡೋಣ. ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಛೇದನ ಬಿ. ಇವಾಗ ಎ ಛೇದನ ಬಿ ಅನ್ನು ಕಂಡುಹಿಡಿಬೇಕು. ಎನ್ ಆಫ್ ಎ ಗೊತ್ತಿದೆ, ಎ ಸಂಯೋಗ ಬಿ 80 ಇದೆ ಟೋಟಲ್ ನಂಬರ್ಸು. ಎನ್ ಆಫ್ ಎ ಅಂದರೆ ಎಕ್ಸಾಂಪಲ್ ಕಾಫಿ ಕುಡಿಯುವ ಜನರ ಸಂಖ್ಯೆ 30 ಮೆಂಬರ್ಸು ಪ್ಲಸ್ ಟೀಯನ್ನು ಕುಡಿಯುವ ಜನರ ಸಂಖ್ಯೆ 50 ಮೈನಸ್ ಎನ್ ಆಫ್ ಎ ಛೇದನ ಬಿ ಅಂತ ಬರ್ಕೋಬೇಕು. ಸೊ ಕೂಡಿಸೋಣ, ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 80 ಬರುತ್ತೆ. ಇಲ್ಲೂ 80 ಇರುತ್ತೆ, ಇಲ್ಲಿ ಮೈನಸ್ ಎನ್ ಆಫ್ ಎ ಛೇದನ ಬಿ ಅಂತ ಬರ್ಕೋಬೇಕಾಗುತ್ತೆ. ಈ ಕಡೆ ಇರೋ 80 ಈ ಕಡೆ ಹೋದರೆ ಮೈನಸ್ 80 ಆಗುತ್ತೆ. ಸೊ 80ರಲ್ಲಿ 80 ಹೋದರೆ 0 ಆಗುತ್ತೆ. ಸೊ ಎನ್ ಆಫ್ ಎ ಛೇದನ ಬಿ 0 ಆಗುತ್ತೆ. ಅಂದರೆ ಗರಿಷ್ಠ ಜನರ ಸಂಖ್ಯೆ 0 ಆಗಿರುತ್ತೆ. ಆಯ್ಕೆ 1 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅರ್ಧದಷ್ಟು ಹಾಲು ತುಂಬಿರುವ ಒಂದು ಲೋಟದ ತೂಕ 700 ಗ್ರಾಂ ಆಗಿದೆ. ಅದನ್ನು ಖಾಲಿ ಮಾಡಿದಾಗ ಅದರ ತೂಕ 300 ಗ್ರಾಂ ಆಗುತ್ತೆ. ಲೋಟದ 5/3 ಭಾಗದಷ್ಟು ಹಾಲು ತುಂಬಿದಾಗ ಅದರ ತೂಕ ಎಷ್ಟು ಅಂತ. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಒಂದು ಲೋಟ ಇದೆ, ಸೊ ಈ ಲೋಟದಲ್ಲಿ ಅರ್ಧದಷ್ಟು ಹಾಲಿದೆ. ಸೊ ಇದರ ತೂಕ ಎಷ್ಟಿದೆ? 700 ಆಗಿದೆ. ಇದರ ತೂಕ 700 ಆಗಿದೆ.
ಅದರಲ್ಲಿ ಖಾಲಿ ಮಾಡಿದಾಗ ಅಂದರೆ ಹಾಲನ್ನು ಕುಡಿದಾಗ ಈ ಲೋಟದ ತೂಕ ಎಷ್ಟಾಗುತ್ತೆ ಅಂದರೆ 300 ಗ್ರಾಮ್ ಆಗುತ್ತೆ. 300 ಗ್ರಾಮ್ ಆಗಿರುತ್ತೆ. ಅಂದರೆ ಇದರಲ್ಲಿ 400 ಗ್ರಾಮ್ನಷ್ಟು ಹಾಲಿರುತ್ತೆ. ಅರ್ಧ ಲೋಟದಲ್ಲಿ 400 ಗ್ರಾಮ್ನಷ್ಟು ಹಾಲಿದ್ರೆ ಪೂರ್ಣ ಲೋಟದಲ್ಲಿ ಎಷ್ಟಿರುತ್ತೆ? ಸೊ ಅದು ಅಂಡರ್ಸ್ಟುಡ್. ಎಷ್ಟಿರುತ್ತೆ? ಟೋಟಲ್ ಆಗಿ 800 ಗ್ರಾಮ್ ಹಾಲಿರುತ್ತೆ, ಹೌದಲ್ವಾ? ಅರ್ಧ ಲೋಟದಲ್ಲಿ 400 ಗ್ರಾಮ್ ಹಾಲಿದ್ರೆ ಪೂರ್ಣ ಲೋಟದಲ್ಲಿ 800 ಗ್ರಾಮ್ ಹಾಲಿರುತ್ತೆ. ಸೊ ಇವಾಗ ಇದನ್ನು 800 ಹಾಲನ್ನು 800 ಗುಂಡ್ಲೆ ಸೊ 3/5 ಮಾಡಬೇಕು. 3/5 ಮಾಡಿದ್ರೆ ಎಷ್ಟು ಬರುತ್ತೆ? ಸಿಂಪ್ಲಿಫೈ ಮಾಡೋಣ. 5 ಒಂದಲೇ 5. ಸೊ 5 ಒಂದಲೇ 5, 8ರಲ್ಲಿ 5 ಹೋದರೆ 3 ಬರುತ್ತೆ. 5 6ಲೆ 30, 0ಗೆ 0. 160 ಗುಂಡ್ಲೆ 3 ಮಾಡಬೇಕು. 160 ಗುಂಡ್ಲೆ 3ಅನ್ನು ಗುಣಾಕಾರ ಮಾಡಬೇಕು. 3 0ಗೆ 3, 3 0ಗೆ 0, 3 6ಲೆ 18, 3 ಒಂದಲೇ 3 ಪ್ಲಸ್ 1 4, 480 ಆಗುತ್ತೆ. ಸೊ 480 ಭಾಗ ಹಾಲಿರುತ್ತೆ. ಸೊ ಈ 480ಕ್ಕೆ ಅಂದರೆ 5/3 ಭಾಗ ಅಲ್ವಾ? 5/3 ಭಾಗ ಲೋಟ ತುಂಬಿದಾಗ, 5/3 ಭಾಗ ಲೋಟ ತುಂಬಿದಾಗ ಅದರಲ್ಲಿ 480ರಷ್ಟು ಗ್ರಾಮ್ ಹಾಲಿರುತ್ತೆ. ಪ್ಲಸ್ 300 ಗ್ರಾಮನ್ನು ಆ್ಯಡ್ ಮಾಡೋಣ. 300 ಯಾಕೆ ಆ್ಯಡ್ ಮಾಡಬೇಕು ಅಂದರೆ ಅದು ಲೋಟದ ತೂಕ ಆಗಿರುತ್ತೆ. ಸೊ 0, 8, 4, 3, 7, 780 ಗ್ರಾಮ್ಗಳಷ್ಟು ತೂಕ ಇರುತ್ತೆ 5/3 ಭಾಗದಷ್ಟು ಹಾಲು ತುಂಬಿದಾಗ. ಆಯ್ಕೆ ಬಂದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದ್ಗಡೆ ಗಂಟೆಯ ಚಿತ್ರ ಇದೆ, ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಹೀಗೆ ಮಾಡಬೇಕು ಅಂತಂದರೆ ನಾವು ಪ್ರತಿದಿನ 2 ರಿಂದ 3 ವಿಡಿಯೋಸ್ಗಳು ಏನು ಅಪ್ಲೋಡ್ ಮಾಡ್ತಿರ್ತೀವಿ ಅದರ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಂದರೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದು ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಹಾಗೆ ಕೇವಲ ಒಂದು ಟೆಸ್ಟ್ ವಿಡಿಯೋ ನೋಡೋದ್ರಿಂದ, ಇದು 50ನೇ ಟೆಸ್ಟ್ ಅಲ್ವಾ, ಇದು ನೋಡೋದ್ರಿಂದ ಹೆಲ್ಪ್ ಆಗಲ್ಲ. ಆಲ್ರೆಡಿ 50 ಟೆಸ್ಟ್ಗಳನ್ನು ಟೆಸ್ಟ್ 1ಇಂದ ನೋಡಿ. ಯಾಕಂತಂದರೆ ಈಚ್ ಟೆಸ್ಟಲ್ಲಿ 20 ಕ್ವಶನ್ ಅಂತಂದರೆ 50 ಟೆಸ್ಟ್ ಎಷ್ಟು ಕ್ವಶನ್ಸ್ ಆಯಿತು? 1000 ಕ್ವಶನ್ಸ್ ಆಯಿತು. 1000 ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್ ಪ್ಲಸ್ ಇನ್ಫಾರ್ಮೇಷನ್. 100% ಯು ಕ್ಯಾನ್ ಎಕ್ಸ್ಪೆಕ್ಟ್ 40 to 50 ಕ್ವಶನ್ಸ್ ಡೈರೆಕ್ಟ್ಲಿ ಫ್ರಮ್ ಆರ್ ಇಂಡೈರೆಕ್ಟ್ಲಿ ಫ್ರಮ್ ದೀಸ್ ವಿಡಿಯೋಸ್. ಒಂದು ಟೆಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಎಕ್ಸ್ಪ್ಲನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ವಿವರಣೆ ಇಂಪಾರ್ಟೆಂಟ್ ಆಗುತ್ತೆ. ಸೀಕ್ವೆನ್ಸ್ ಆಗಿ ನೋಡಿ. ಯಾಕಂತಂದರೆ ಎವ್ರಿ ಟೆಸ್ಟಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಎಕನಾಮಿಕ್ಸ್ ಎಲ್ಲ ಸೆಕ್ಷನ್ಸ್ಗಳನ್ನು ಕವರ್ ಮಾಡಿದ್ದೇವೆ. ಸೊ ಅದು ಇಂಪಾರ್ಟೆಂಟ್ ಆಗಿ ನಿಮಗೆ ರಿವಿಷನ್ ಆಗುತ್ತೆ. ರಿವಿಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸೀರೀಸ್ ಏನು ನಡೀತಾ ಇದೆ ಅದನ್ನು ವಾಚ್ ಮಾಡಿ. ಹಾಗೆ 850 ರೂಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. ಹಾಗೆ 450 ರೂಪೀಸ್ಗೆ PC ಕೋರ್ಸ್ ಇರುತ್ತೆ. ಕೋರ್ಸ್ ಡೀಟೇಲ್ಸ್, ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಜಾಯಿನ್ ಆಗುವ ವಿಧಾನ 850 or 450 ಫೋನ್ ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI ಆರ್ PC 2021 ಅಂತೇಳಿ ಇದೇ ನಂಬರ್ನ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡುವುದರ ಮುಖಾಂತರ ಜಾಯಿನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಹಾಗೆ ಜಾಯಿನ್ ಟು ಲರ್ನ್ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಫಾಲೋ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.